ನಮಸ್ಕಾರ. ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುಷ್ಮಿತಾ. ಚಿಕನ್ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಕೋಳಿ ರೇಟ್ ಜಾಸ್ತಿ ಆದ್ರೂ ಚಿಕನ್ ತಿನ್ನೋದನ್ನ ಬಿಡೋದಿಲ್ಲ. ಅದರಲ್ಲೂ ಕೆಲವರಿಗಂತೂ ತುಂಡು ಇಲ್ಲ ಅಂದ್ರೆ ತುತ್ತು ತಿನ್ನೋದೇ ಇಲ್ಲ. ಆದ್ರೆ ಕೋಳಿ ನಿಜವಾಗಿಯೂ ಆರೋಗ್ಯಕ್ಕೆ ಒಳ್ಳೆಯದಾ? ಚಿಕನ್ ಪ್ರಿಯರು ನೋಡ್ಲೇಬೇಕಾದ ಸ್ಟೋರಿ ಇದು. ಎಸ್, ಪ್ರಸ್ತುತ ದಿನಗಳಲ್ಲಿ ಫಾರ್ಮ್ನಲ್ಲಿ ಸಾಕುವ ಕೋಳಿಗಳನ್ನು ಸೇವಿಸುವುದರಿಂದ ಹೃದಯಾಘಾತವಾಗಬಹುದು ಎಂಬ ಸುದ್ದಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಡುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಕೋಳಿ ಸೇವಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಕೋಳಿಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್ಗಳು ಹೇರಳವಾಗಿರುತ್ತದೆ. ವ್ಯಾಯಾಮ ಮಾಡುವವರಿಗೆ ಪ್ರೋಟೀನ್ ಬೇಕಾಗಿರುವುದರಿಂದ ಚಿಕನ್ ತಿನ್ನುತ್ತಾರೆ. ಅನೇಕ ಮಾಂಸ ಪ್ರಿಯರು ಕೂಡ ನಿತ್ಯವೂ ಚಿಕನ್ ತಿನ್ನುತ್ತಾರೆ. ಈ ಕೋಳಿ ಬೇಯಿಸುವುದು ಕೂಡ ತುಂಬಾ ಸುಲಭವಾಗಿದ್ದು ಅದರ ಬೆಲೆ ಕೂಡ ಮಟನ್ಗೆ ಹೋಲಿಸಿದ್ರೆ ಕಡಿಮೆ ಬೆಲೆಗೆ ಸಿಗುತ್ತದೆ. ಹಾಗಾಗಿಯೂ ಅನೇಕರು ತಿನ್ನುತ್ತಾರೆ. ಚಿಕನ್ನಲ್ಲಿ ಹಲವರು ವಿವಿಧ ಬಗೆಯ ಆಹಾರವನ್ನು ತಯಾರಿಸುತ್ತಾರೆ. ಇನ್ನು ಫಾರ್ಮ್ಗಳಲ್ಲಿ ಸಾಕುವ ಕೋಳಿಗಳಿಗೆ ಹಾರ್ಮೋನ್ಗಳು ಮತ್ತು ಜೀವ ನಿರೋಧ ಮೆಡಿಸಿನ್ಗಳನ್ನು ನೀಡಲಾಗುತ್ತದೆ ಎಂದು ಹೇಳಲಾಗಿದ್ದು, ಇದು ನಿಜವಾದರೂ ಸಹ ಈ ಹಾರ್ಮೋನ್ಗಳು ವಾಸ್ತವವಾಗಿ ಹೃದಯ ಕಾಯಿಲೆಗೆ ಕಾರಣವಾಗುತ್ತವೆ. ಆದರೆ ಅದಕ್ಕೆ ಇನ್ನೂ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಇನ್ನು ಕೆಲವೊಮ್ಮೆ ಕೋಳಿಗಳು ನಿಂತುಕೊಂಡೇ ಸಾಯುತ್ತವೆ. ಇದು ಜನರನ್ನು ಭಯ ಬೀಳಿಸುತ್ತೆ. ಆದರೆ ಇದಕ್ಕೂ ಹೃದಯ ಕಾಯಿಲೆಗೂ ಯಾವುದೇ ಸಂಬಂಧವಿಲ್ಲ. ಇದು ಹಠಾತ್ ಸಾವಿನ ಸಿಂಡ್ರೋಮ್ ಎಂದು ಕರೆಯಲ್ಪಡುವ ನೈಸರ್ಗಿಕ ಕಾರಣವಾಗಿರಬಹುದು. ಇನ್ನು ನಮ್ಮಲ್ಲಿ ಹಲವರು ಲೆಗ್ ಪೀಸ್ ಅನ್ನು ಇಷ್ಟಪಡುತ್ತಾರೆ. ಫಾರ್ಮ್ಗಳಲ್ಲಿ ಬೆಳೆಸುವ ಕೋಳಿಗಳ ತೊಡೆಗೆ ಸ್ಟೀರಾಯ್ಡ್ಗಳನ್ನು ಚುಚ್ಚುತ್ತಾರೆ. ಆದ್ದರಿಂದ ಆ ಭಾಗವನ್ನು ನಿರಂತರವಾಗಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಕೋಳಿ ಚರ್ಮವನ್ನು ತಿನ್ನುವುದನ್ನು ಸಹ ತಪ್ಪಿಸಬೇಕು. ಇದರಲ್ಲಿ ಕೊಬ್ಬು ಅಧಿಕವಾಗಿದ್ದು ಇದು ಹೃದಯಕ್ಕೆ ಹಾನಿಕಾರಕವಾಗಿದೆ. ಪ್ರತಿದಿನ ಕೋಳಿ ಮಾಂಸ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ, ಮೂತ್ರಪಿಂಡಗಳ ಮೇಲೆ ಒತ್ತಡ ಉಂಟಾಗುತ್ತದೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಕೋಳಿಯಲ್ಲಿ ಹಾರ್ಮೋನ್ಗಳು ಅಥವಾ ಪ್ರತಿಜೀವಕಗಳಿದ್ದರೆ ಅದು ವಿಶೇಷವಾಗಿ ಅಪಾಯಕಾರಿ. ಹಾಗಾದ್ರೆ ಏನ್ ಮಾಡಬೇಕು? ಮನೆಯಲ್ಲಿ ಬೇಯಿಸಿದ ಹಳ್ಳಿ ಕೋಳಿ ತಿನ್ನುವುದು ಉತ್ತಮ ಮಾರ್ಗವಾಗಿದೆ. ಇದು ನೈಸರ್ಗಿಕವಾಗಿ ಬೆಳೆಯುತ್ತದೆ, ಯಾವುದೇ ಚುಚ್ಚುಮದ್ದನ್ನು ನೀಡಿರುವುದಿಲ್ಲ. ಒಟ್ಟಾರೆ ಕೋಳಿಯನ್ನು ಸಂಪೂರ್ಣವಾಗಿ ತ್ಯಜಿಸುವ ಅಗತ್ಯವಿಲ್ಲ. ಬದಲಾಗಿ ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಎಂಬ ಸಾಮಾನ್ಯ ಅರಿವು ಇದ್ದರೆ ಸಾಕು.